ಸಾರ್ವಜನಿಕ ಮಸ್ಜಿದ್ ದರ್ಶನ ಕಾರ್ಯಕ್ರಮದ ಅಭಿನಂದನಾ ಸಭೆಯಲ್ಲಿ ಸಂಘಟಕರನ್ನ ಅಭಿನಂದಿಸಿದ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಐಪಿಎಸ್. ಕಳೆದ ಸೆಪ್ಟೆಂಬರ್ 16ರಂದು ಚಾಮರಾಜನಗರದ ಮದೀನಾ ಮಸೀದಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಮದೀನಾ ಮಸೀದಿ ಸಹಯೋಗದಲ್ಲಿ ನಡೆಸಲಾದ ಐತಿಹಾಸಿಕ ಸಾರ್ವಜನಿಕ ಮಸ್ಜಿದ್ ದರ್ಶನ ಕಾರ್ಯಕ್ರಮದ ಅಂಗವಾಗಿ ಸದ್ರಿ ಮಸೀದಿಯ ಆಡಳಿತ ಮಂಡಳಿ ಹಾಗೂ ಸಹಕರಿಸಿದ ವಿವಿಧ ಸಂಘ ಸಂಸ್ಥೆಗಳಿಗೆ ಜಮಾತೆ ಇಸ್ಲಾಮಿ ಹಿಂದ್ ಚಾಮರಾಜನಗರ ಜಿಲ್ಲೆಯ ವತಿಯಿಂದ ಅಭಿನಂದನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಮಸ್ಜಿದ್ ದರ್ಶನ ಕಾರ್ಯಕ್ರಮಕ್ಕೆ ಸರ್ಕಾರಿ ಆಡಳಿತದ ವಿಭಾಗದ ಪ್ರಮುಖರನ್ನು ಆಹ್ವಾನಿಸಲಾಗಿತ್ತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಕವಿತಾ ಐಪಿಎಸ್ ರವರಿಗೆ ಹಾಗೂ ಆಹಾರ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಾಗಿರುವ ಶ್ರೀಯುತ ಯೋಗಾನಂದರಿಗೆ ಕಾರಣಾಂತರಗಳಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಿರಲಿಲ್ಲ. ಕಾರ್ಯಕ್ರಮದ ಬಳಿಕ ಅವರನ್ನ ಭೇಟಿಯಾಗಿ ನೆನಪಿನ ಕಾಣಿಕೆಯನ್ನು ತಲುಪಿಸಲು ಹೋದಾಗ ಸಂಘಟಕರಲ್ಲಿ ಗೈರು ಹಾಜರಾದ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ನಾವೇ ಮಸೀದಿಗೆ ಬಂದು ಪಡೆದುಕೊಳ್ಳುತ್ತೇವೆಂದು ತಿಳಿಸಿದ್ದರು. ಅದರಂತೆ ಎಸ್ಪಿ ಡಾಕ್ಟರ್ ಕವಿತಾರವರು ಚಾಮರಾಜನಗರದಲ್ಲಿ ನಡೆದ ಅಭಿನಂದನಾ ಸಭೆಗೆ ಬಂದು ಸಂಘಟಕರನ್ನ ಅಭಿನಂದಿಸಿ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಸಂಘಟಕರ ಗೌರವಾರ್ಪಣೆ ಪಡೆದುಕೊಂಡರು. ದರ್ಶನ ಮಾಡಲು ಅವಕಾಶ ಕಲ್ಪಿಸ್ಕೊಟ್ಟು ಮತ್ತೆ ಸರ್ವಧರ್ಮಗಳ ಗುರುಗಳು ಬಂದು ಅವರು ನಾನು ಫೋಟೋಸ್ ನೋಡಿದೆ, ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ತುಂಬಾ ಒಳ್ಳೆ ಕಾರ್ಯಕ್ರಮ ಅದು. ಹಾಗೆ ಎಲ್ಲರೂ ಒಂದು ಸೌಹಾರ್ದತೆಯಿಂದ ಒಬ್ಬರಿಗೊಬ್ಬರು ಗೌರವವನ್ನು ಕೊಟ್ಟು ಮಾಡಬೇಕಾದಂತಹ ಒಂದು ಸಂದೇಶವನ್ನು ನೀವು ಎಲ್ಲರಿಗೂ ಸಾರಿದ್ರಿ. ಹಾಗಾಗಿ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆ ದಿನ ಬರಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸುಮ್ಮನೆ ಒಂದು ಸಣ್ಣ ಪ್ರೋಗ್ರಾಮ್ ಅಂತ ಹೇಳಿದ್ರು. ತಮ್ಮ ಇದಕ್ಕೆ ಮನವಿಗೆ ಸ್ವೀಕರಿಸಿ ನಿಮ್ಗಳ ಜೊತೆ ಬಂದು ಇಂಟ್ರಾಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ಆಗಿದೆ. ನಾನು ನನ್ನ ಸರ್ಕಾರಿ ನೌಕರಿಯಿಂದ ಪ್ರಾರಂಭ ಮಾಡಿದ ಮೊದಲಿಗೆ ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ದೆ. ಆ ಟೀಚರ್ ಆಗಿದ್ದಾಗ ನಾನು ಕೆಲಸ ಮಾಡಿದ್ದೇನೆ ಉರ್ದು ಶಾಲೆಯಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಟೀಚರ್ ಆಗಿ ಅಲ್ಲಿ ಒಂದು 3.5 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೇನೆ. ಹಾಗಾಗಿ ನಮ್ಮ ಇದರ ಜೊತೆಗೆ ಒಡನಾಟ ತುಂಬಾ ಚೆನ್ನಾಗಿ ಗೊತ್ತಿದೆ ನನಗೆ. ಚಿಕ್ಕ ಮಕ್ಕಳ ಜೊತೆ ಎಲ್ಲ ಕೆಲಸ ಮಾಡಿದ್ರಿಂದ ಚೆನ್ನಾಗಿ ತಿಳ್ಕೊಂಡು ಅವ್ರ ಜೊತೆ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೂಡ ಸಿಕ್ಕಿತ್ತು. ಮತ್ತೆ ಇಲ್ಲಿ ಬಂದು ಕೂಡ ಎಲ್ಲರಿಗೂ ಒಳ್ಳೆ ಸರ್ವಿಸ್ ಕೊಡುವಂತ ಅವಕಾಶವನ್ನ ಚಾಮರಾಜನಗರ ಜಿಲ್ಲೆಗೆ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನೀವು ಮಾಡ್ತಕ್ಕಂಥ ಈ ಕೆಲಸ ಒಂದು ಒಳ್ಳೆ ಸಂದೇಶ ಎಲ್ರಿಗೂ ಸಾಗಿ ಎಲ್ಲರೂ ಒಟ್ಟಾಗಿ ಸಂತೋಷದಿಂದ ಜೀವಿಸುವಂತಹ ಒಂದು ಅವಕಾಶ ಎಲ್ರಿಗೂ ಒದಗಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೆ ಕೊಳ್ಳೇಗಾಲದಲ್ಲಿ ಒಂದು ಅರ್ಜೆಂಟ್ ಆದಂತ ಇನ್ಸಿಡೆಂಟ್ ಅಲ್ಲಿ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಹೋಗ್ತಾ ಇದ್ರಿ. ಹಾಗಾಗಿ ನೀವೆಲ್ಲರೂ ಅನುಮತಿ ಕೊಟ್ಬಿಟ್ಟು ಕಳಿಸ್ಕೊಡ್ಬೇಕಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.